greatest blessing in life is the guidance that lights the path. As we gather for the Ashirvachana, we remember the words of ancient wisdom. When the disciple is ready, the master appears. Today, we are fortunate to receive blessings from the Holiness Parama Pujya Srimad Swamiji Japanandaji Maharaj. With utmost humility and reverence, I request Holiness Parama Pujya Srimad Swami Japanandaji to kindly grace the dais and bless us with the Ashirvachana. Om Namah Shri Yatirajaya Vivekananda Suraye Satchit Sukha Surupaya Swamine Tapaharine. Om Apyayantu Mamangani Vak Pranashchakshushotramato Balamindriyani cha Sarvani Sarvam Brahmopanishadam Maham Brahma Nirakuryam Ma Brahma Nirakarot Anirakaranamastvam Nirakaranam Me Astu Tadatmani Nirateya Upanishassu Dharmaste Mai Santute Mai Santu. Om Shanti Shanti Shantihi. ಯೋಗ ಅಂದರೆ ಜನಗಳೇನು ಅಂದ್ಕೊಂಡ್ಬಿಟ್ಟಿದ್ದಾರೆ, ಬ್ಯೂಟಿಫಿಕೇಷನ್ಗೆ ಅದೊಂದು ಪ್ಯಾತ್ ಅಂದ್ಕೊಂಡ್ಬಿಟ್ಟಿದ್ದಾರೆ, ಆರೋಗ್ಯಕ್ಕೆ ಅದೊಂದು ಪ್ಯಾತ್ ಅಂತ ಅಂದ್ಕೊಂಡಿದ್ದಾರೆ. ಅಲ್ಲ, ಅಣು ಬ್ರಹ್ಮಾಂಡದ ಜೊತೆ ಸೇರೋದಕ್ಕೆ, ಜೀವಾತ್ಮ ಪರಮಾತ್ಮನ ಜೊತೆ ಸೇರೋದಕ್ಕೆ, ಮೈಕ್ರೋಕಾಸಮ್ ಮ್ಯಾಕ್ರೋಕಾಸಮ್ ಜೊತೆ ಸೇರೋದು, ಅಂಥ ವಿಚಾರಧಾರೆ ಯೋಗದಲ್ಲಿದೆ. ಯೋಗ ಅಂದರೆ ಬರೀ ಎಕ್ಸಸೈಸ್ ಅಲ್ಲ ಅಥವಾ ಆಸನ ಅಲ್ಲ. ಯೋಗ ಅಂದರೆ ನಿನ್ನ ಆತ್ಮವನ್ನು ಪರಮಾತ್ಮನ ಜೊತೆಗೆ ಹೊಂದಿಸೋದಕ್ಕೆ ಒಂದು ದಾರಿ ಯೋಗ ಅಂತ ಹೇಳ್ತಾರೆ. ಯೋಗ ಈಸ್ ದ ಜರ್ನಿ ಆಫ್ ದ ಸೆಲ್ಫ್ ಥ್ರೂ ದ ಸೆಲ್ಫ್ ಟು ದ ಸೆಲ್ಫ್. ಏನ್ರಿ ಇದು ಮಾತು? ಭಗವದ್ಗೀತೆಯ ಮಾತು. ಅರುಳುಮಲ್ಲಿ ಅವ್ರನ್ನ ಕೇಳಿದ್ರೆ ಹೇಳ್ಬಿಡ್ತಾರೆ ಅದನ್ನು. ಭಗವದ್ಗೀತೆಯ ಮಾತು. ಯೋಗ ಈಸ್ ದ ಜರ್ನಿ ಆಫ್ ದ ಸೆಲ್ಫ್ ಥ್ರೂ ದ ಸೆಲ್ಫ್ ಟು ದ ಸೆಲ್ಫ್. ಈ ಮಾತು ಯಾವ ಇಡೀ ಜಗತ್ತಿನಲ್ಲಿ ಯಾರು ಕೊಡ್ತಾರ್ರಿ ಒಂದು ಮಾತು, ಇಂತಹ ಮಾತನ್ನು? ದ ಭಗವದ್ಗೀತಾ, an urban modern lifestyle is led and sought by several millions across the globe. A 9 to 5 job, a corporate lifestyle and sleepless nights are the norm. ತುಂಬ ಕೆಲಸ ಮಾಡಿದೆ ಅನಿಸುತ್ತೆ. ಹೌದು ಡ್ಯಾಡಿ. ಯಾಕೆಂದರೆ ನೀನು ನೋಡಿದ್ರೆ ಗೊತ್ತಾಗತ್ತೆ ಮಲಗೇ ಇಲ್ಲ. ಹೌದು ಡ್ಯಾಡಿ. ಅವನಿಗೆ ಅಭಿಮಾನ, ನಾನು ಮಲಗಲೇ ಇಲ್ಲ ಅನ್ನೋದು. A 9 to 5 job, a corporate lifestyle and sleepless nights are the norm. In the scurry to lead a fulfilled life, one is detached from spirituality and tranquility. ಆಧ್ಯಾತ್ಮಿಕತೆ ತಂಟೆನೇ ಬೇಡ. ಸದ್ವಿದ್ಯಾ ಆಂಗ್ಲೋ ಸಾಂಸ್ಕ್ರಿಟ್ ಪಾಠಶಾಲೆಯಲ್ಲಿ ತಮಗೆ ಹೇಳ್ತಾ ಇದ್ದೀನಿ, ಇಲ್ಲಿ ಕೂತಿದ್ದೀರಾ ನೀವೆಲ್ಲ ಕೂತಿದ್ದೀರಾ. ಪ್ರತಿ ಶನಿವಾರ ಒಂದು ಅಧ್ಯಾಯ ಭಗವದ್ಗೀತೆ ಪೂರ್ತಿ ಹೇಳಬೇಕಾಗಿತ್ತು ನಾವು. ಈಗ ಸ್ವಲ್ಪ ಜೋರಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ದಮ್ಮಿದ್ರೆ ಸ್ಕೂಲ್ನಲ್ಲಿ ಗೀತೆ ಹೇಳಿಸಿ ನೋಡೋಣ. ಹೇಳಿ, ಭಾರತೀಯರು 5,000 ವರ್ಷದ ಪರಂಪರೆ ಇಟ್ಕೊಂಡಿದ್ದೀರಾ, ಭಗವದ್ಗೀತೆ ಹೇಳಿಸಿ ನೋಡೋಣ. ಮೇಡಮ್ ಹೊಡೆದ್ಬಿಟ್ರಂತೆ ಸ್ವಾಮೀಜಿ ಹುಡುಗಂಗೆ. ಯಾಕೋ ಅವನು ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾಂ ನಾರಾಯಣೇನ ಸ್ವಯಂ ಅಂದ, ಅದಕ್ಕೆ 2 ರೇಟ್ ಬಿದ್ದು ಕಳಿಸ್ರು. ಇವೆಲ್ಲ ಹೇಳಬೇಡ ಇಲ್ಲಿ ಅಂತಂದ್ರು. ಹಣೆಗೆ ಹಚ್ಕೊಂಬರ್ಬೇಡ ಅಂದರು. ಈ ಡ್ರೆಸ್ ಹಾಕೊಂಬರ್ಬೇಡ ಅಂದರು. ಎಲ್ಲಿ? ನಮ್ಮ ದೇಶದಲ್ಲಿ. ನಾವಿನ್ಯಾವ ನವಭಾರತ ನಿರ್ಮಾಣ ಮಾಡ್ತೀವೋ ನೀವೇ ಹೇಳಿ, ನಿಮಗೆ ಬಿಟ್ಟಿದ್ದೀನಿ ನಾನು. ದಟ್ ದ ಮೈಂಡ್ ಸೀಕ್ಸ್ ಆ್ಯಂಡ್ ದ ಬಾಡಿ ಡಿಸೈರ್ಸ್, taking time out of oneself in an unachieved luxury in the modern world for most. The need to balance family work and take some time out of the ones remain unfulfilled. Stress caused by such unsettling worries often leads to plethora of diseases which affect the mind and body. This has led to the modern human seeing to flush out such toxins and achieve peace and self-healing. ಎಲ್ಲಿ ಅರಸುವೆ ನೀನು, ಓ ನನ್ನ ಕಿಂಕರನೆ, ನಿನ್ನ ಬಳಿಯೇ ನಾನಿರುವೆ. ನಾವು ಹುಡ್ಕಕ್ಕೆ ಹೋಗ್ತೀವಿ, ದೇವಸ್ಥಾನಗಳಿಗೆ ಹೋಗ್ತೀವಿ, ಎಲ್ಲ ಕಡೆ ಹೋಗ್ತೀವಿ. ಯಾಕೋ ಸ್ವಾಮೀಜಿ ಶಾಂತಿ ಬೇಕು, ಅದಕ್ಕೆ ಹುಡುಕ್ತಾ ಇದ್ದೀನಿ ಅಂತ. ಈಗ ಎಲ್ಲಿಗೆ ಬಂದಿದ್ದಾರೆ ಗೊತ್ತಾ?
ಶಾಂತಿ ಬೇಕು ಅಂತ ಮನೆಯಲ್ಲಿ ಇರೋರ ಹೆಸರನ್ನೆಲ್ಲ ಬದಲಾಯಿಸ್ಬಿಡ್ತಾರೆ. ಅವನು ಶಾಂತಿ, ಶಾಂತಕುಮಾರು, ಮನೇನೂ ಶಾಂತವಿಲ್ಲ ಅಂತ. ಆ್ಯಕ್ಚುಲಿ ಶಾಂತವಿಲ್ಲ ಅಂದರೆ ಅದು ಒಂಥರ ಮನೆ, ಸುಖವಿಲ್ಲ, ಶಾಂತವಿಲ್ಲ. ಇದು ಶಾಂತವೇ ಇಲ್ಲ ಅಂತ. ಅಂದರೆ ಹೊರಗಡೆ ಹೋಗ್ತಾ ಇದ್ದಾನೆ ಹುಡುಕಕ್ಕೆ, ಆಂತರಿಕ ಹೋಗ್ತಿಲ್ಲ. ಆದರೆ ಯೋಗ ಒಳಗಡೆಗೆ. ಕಶ್ಚಿದ್ದೀರ ಪ್ರತ್ಯೇಗಾತ್ಮಾನಂ ಐಕ್ಷತ್ ಆವೃತ್ತ ಚಕ್ಷುಂ ಅಮೃತತ್ವಂ ಇಚ್ಛನ್. ಕೆಲವರು ಮಾತ್ರ ಆಂತರಿಕ ಹೋಗೋಕ್ಕೆ ಪ್ರಯತ್ನ ಪಡ್ತಾರೆ, ಅವರೇ ಯೋಗಿಗಳಾಗ್ತಾರೆ. This had led to the modern human seeking to flush out such toxics and achieve peace and self-healing. Thus, yoga, an ancient discipline, was reborn and popularized in the modern world. Yoga originated in ancient India around 5,000 years ago. The Rig Veda is the earliest known source of its documentation. Yoga compromises of physical, mental, and spiritual practices and promotes self-healing. The word yoga means yuj dhatu in the yoga bharathe, to unite, and it does just that with the mind, body and soul. A union with the universe can be attained as well along with the proper understanding and appreciation of the world one lives in. As Lord Krishna himself explains to Arjuna in the Bhagavad Gita, yoga is our intimate connection with the whole universe, with the eternal realms, even beyond the manifested universe, with our own being's endless capacity to love. In a hectic sleep-deprived world, yoga is not just a practice, it is a lifestyle. Several countries have adopted and lived by it ever since. Apart from bringing about detoxification, yoga also incorporates several health benefits, something the body of the modern human craves. In the chaos of establishing a loving family, attaining a well-to-do job, one barely has the time to lead a well-nourished lifestyle. A 30-minute yoga session is both enriching and fulfilling. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಒಂದು ಕಡೆ, ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್. ದ ಗೋಲ್ ಇಸ್ ಟು ಮ್ಯಾನಿಫೆಸ್ಟ್ ದಿಸ್ ಡಿವಿನಿಟಿ ಬೈ ಕಂಟ್ರೋಲಿಂಗ್ ನೇಚರ್, ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಅಂತ. ನಾವು ಇವೆಲ್ಲ ಬೇರೆಯವ್ರಿಗೆ ಹೇಳೋಕ್ಕೆ ಇಟ್ಕೊಂಡ್ಬಿಟ್ಟಿದ್ವಿ, ಪುಸ್ತಕಗಳನ್ನ ಪ್ರಿಂಟ್ ಮಾಡಿ ಫಾರಿನಿಗೆ ಕಳ್ಸೋಕ್ಕೆ. ನಮ್ಗೆ ಕೂತ್ಕೊಳ್ಳೋಕ್ಕೆ ವ್ಯವಧಾನ ಇಲ್ಲ. ನೋಡಿದರೆ ನೀವೆಲ್ಲಾದರೂ ಸಿನಿಮಾದಲ್ಲಿ ಎದ್ದು ಹೋಗೋದು ಎಲ್ಲೂ ನೋಡಿಲ್ಲ. ಆದರೆ ಆಶ್ರಮಗಳಲ್ಲಿ, ದೇವಸ್ಥಾನದಲ್ಲಿ ಎದ್ದು ಹೋಗೋದು ನಾವು ನೋಡ್ತಾ ಇರ್ತೀವಿ. ಇಂತಹ ಸಂಸ್ಕಾರವಂತರಿಂದಲೇ ನಮ್ಮ ದೇಶ ಉದ್ಧಾರ ಆಗ್ತಾ ಇರೋದು. ನೋಡಿದ್ದೀರಾ ಎಲ್ಲಾದರೂ ಎದ್ದು ಹೋಗೋದನ್ನು? ಬೇರೆ ದೇಶಗಳಲ್ಲಿ ಅಲ್ಲಾಡೋದಿಲ್ಲ, ಅಷ್ಟನ್ನು ಮಾತನ್ನು ಕೇಳಿ ಇದು ಮಾಡ್ತಾರೆ. ನಮಗೆ ಅಯ್ಯೋ ನನಗೆ ಗೊತ್ತಿದೆ ಬಿಡು, ಭಗವದ್ಗೀತೆ ತಾನೆ, ನಮ್ಮ ಹುಡುಗಂಗೆ ಹೇಳಿದೆ. ಇಂಥ ಒಂದು ಅಹಂಕಾರದ ಪ್ರವೃತ್ತಿಯಿಂದ ನಮ್ಮ ದೇಶ ಈ ಸ್ಥಿತಿಗೆ ಬಂದಿದೆ. ಆದರೆ ದೇವರಾಜ್ ಅವ್ರಿಗೆ ನಾನು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ, ಲೆಟ್ ಅಸ್ ಕಂಟಿನ್ಯೂ. ನಾವು ಕಷ್ಟ ಬಿದ್ದು ಕೆಲಸ ಮಾಡೋಣ, ಒಬ್ಬಾದರೂ ಬರಲಿ. ಮನುಷ್ಯಾಣಂ ಸಹಸ್ರೇಶು ಕಶ್ಚಿತ್ ವ್ಯತೆ, ಒಬ್ಬಂಗಾದರೂ ಆ ಒಂದು ವಿದ್ಯೆ ಸಿಗಲಿ ಅಂತ ನಾವು ಪ್ರಯತ್ನ ಪಡೋಣ. ಇದನ್ನು ನಾವು ಪಾಸಿಟಿವ್ ಆಗಿ ತೆಗೆದುಕೋತೀವಿ. ವಿ ಶುಡ್ ಲರ್ನ್ ಹೌ ಟು ಸಿ ದ ಪಾಸಿಟಿವ್ನೆಸ್ ಇನ್ ದಿ ನೆಗೆಟಿವ್. ದಟ್ ಈಸ್ ಅವರ್ motto. A spirit of oneness is created, oneness of the mind, body and intellect, oneness with our family, with the society we live in, with fellow humans, with all birds, animals and trees, nature, whom we share our beautiful planet. ಆಗೋಯ್ತು, ಆ ದಿವಸಗಳು ಹೊಟ್ಟೋಯ್ತು ರೀ. ಹಿಂದೆ ಜ್ಞಾಪಕ ಇರಲಿ, ಡಿ ವಿ ಗುಂಡಪ್ಪನವರ ಜೀವನದಲ್ಲಿ ನೀವು ನೋಡ್ತೀರಾ, ಅವರು ತಾಯಿ ಊಟ ಎಲ್ರಿಗೂ ಬಡಿಸಿದ್ಮೇಲೆ ಮತ್ತೆ ಹೊರಗಡೆ ಹೋಗಿ ಯಾರಾದರೂ ಇದ್ದಾರಾ ಆಗುಂತಕರು, ಯಾರಾದರೂ ಹೊರಗಡೆಯಿಂದ ಬಂದಿದ್ದಾರಾ, ಅವ್ರಿಗೊಂದು ತನ್ನ ಹಾಕೋಣ ಅಂತ ಎಲ್ಲರೂ ನೋಡಿ, ಎಲ್ಲರೂ ಇಲ್ಲ ಅಂತ ಹೇಳಿದಾಗ ಒಳಗಡೆ ಬಂದು ಊಟ ಮಾಡ್ತಿದ್ದಂತೆ ಆ ಮಹಾತಾಯಿ. ಅಂಥ ತಾಯಿಯಂದ್ರಲ್ಲೇ ಈ ದೇಶ ಉಳ್ಕೊಂಡಿದೆ, ನಮ್ಮಿಂದ ಅಲ್ಲ. ಯಾಕಂದ್ರೆ ನಾವೇ ಫಸ್ಟ್ ಊಟ ಮಾಡೋದು. ಎಂಥ ಚೇಂಜ್ ಆಗಿದೆ ನೋಡಿ. ಪಕ್ಷಿಗಳಿಗೆ ನನಗೆ ಜ್ಞಾಪಕ ಇದೆ, ಮನೇಲಿ ವಾಕಿಂಗ್ ಕರ್ಕೊಂಡು ಹೋದರೆ ಒಂದು ಸ್ವಲ್ಪ
ರವೆ ಮತ್ತು ಸಕ್ಕರೆ ಮಿಕ್ಸ್ ಮಾಡಿಬಿಟ್ಟು ತೊಗೊಂಡು ಬಾ. ನನಗೆ ಯಾಕೆ? ಅಲ್ಲಿ ಬೇಕಾದಷ್ಟು ಗೊದ್ದಗಳಿದೆ, ಇರುವೆಗಳಿದೆ, ಆ ಬೇವಿನ ಮರದ ಬುಡದಲ್ಲಿ ಎಷ್ಟೊಂದು ಪ್ರಾಣಿಗಳು ಬಂದು ಹೋಗುತ್ತವೆ, ಅವಕ್ಕೆಲ್ಲ ಹಾಕಬೇಕು ಅಂತ ಹೇಳೋರು. ನಾವೇನೇ ಯಾವ ಸ್ಟೇಜಿಗೆ ಬಂದುಬಿಡ್ತಾ ಇದ್ದೀವಿ? ನಮ್ಮ ಸ್ಟೇಜ್ ಹೇಗಿದೆ ಅಂದರೆ, ಬದುಕಬೇಕು, ಇನ್ನೊಬ್ಬರ ಕಷ್ಟದಿಂದಾದರೂ ನಾನು ಬದುಕಬೇಕು, ನಾನು ಅನ್ನೋದು ಬಂದ್ಕೊಂಡ್ಬಿಟ್ಟಿದೆ. ನಾವು ಜಗತ್ತಿಗೆ ಹೇಳಿಕೊಟ್ಟಿದ್ದು ನೀನು ಅಂತ, ನೀವು ಅಂತ, ನಿಸ್ವಾರ್ಥತೆ ಹೊಟ್ಟೋಯ್ತದು, ನಾನೇ ಬದುಕಬೇಕು ಅನ್ನೋದು. ಹೀಗಾಗಿಬಿಟ್ಟು ಇಂಥ ಸಮಾರಂಭಗಳು, ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನಾನು ಅವರೆಲ್ಲ ತುಂಬ ಚೆನ್ನಾಗಿ ಬೇರೆ ಬೇರೆ ವಿಚಾರ ಮಾತಾಡ್ತಾರೆ, ನಾನು ಅವೆಲ್ಲಕ್ಕೂ ಹೋಗೋದಿಲ್ಲ. ಯಾಕೆಂದರೆ ಇರೋದನ್ನು ನಿಮ್ಗೆ ಹೇಳಕ್ಕೆ ಬರ್ತಾ ಇದ್ದೀನಿ, ಏನು ನಡೀತಾ ಇದೆ ನಿಮ್ಗೆ ಹೇಳಕ್ಕೆ ಬರ್ತಾ ಇದ್ದೀನಿ. ಏನು ಕೇಳ್ತೀರ ನೀವು? ಯಾರಿಗಿದನ್ನು ನೀವು ಟ್ರಾನ್ಸ್ಫರ್ ಮಾಡ್ತೀರಾ? ಈ ದೀಪವನ್ನು, ಈ ಜ್ಯೋತಿನ ಇನ್ಯಾರಿಗೆ ನೀವು ಟ್ರಾನ್ಸ್ಫರ್ ಮಾಡ್ತೀರಾ? ಯಾರೂ ಇಲ್ಲ. ಅಪ್ಪ ನಾಳೆ ಏನಾದರೂ ನೀನು ರಾಘವೇಂದ್ರ ಮಠಕ್ಕೆ ಹೋಗು ಅಂತ ಹೇಳಿದ್ರೆ ಮನೆ ಬಿಟ್ಬಿಡ್ತೀನಿ ಅಂತ ಹೇಳೋ ಜನ ಇದ್ದಾರೆ. ಈಗ ಹೇಳಿ ನೀವೇ, ನವಭಾರತ ನಿರ್ಮಾಣ ಏನು ಮಾಡ್ತೀರಿ ನೀವು? ನೀವು ಹೇಳಬೇಕಾಯ್ತು ಮನೆ ಬಿಟ್ಟು ಹೋಗು, ನಿನ್ನಂಥವನು ಬೇಡ ನನಗೆ ಅಂತ ಹೇಳೋ ಶಕ್ತಿ ನೀವು ಬೆಳೆಸ್ಕೋಬೇಕು. ಇಲ್ಲ, ಅದು ಇಲ್ಲ. ಹೆಂಗಾರು ಇರಪ್ಪ, ನೀ ಮನೆಗೆ ಬಾ, ಆ ಸ್ಟೇಜ್ ಬಂದುಬಿಟ್ಟಿದ್ದೀರಾ. ನನಗೆ ಹೇಳ್ತಾರೆ, ಸ್ವಾಮೀಜಿ ಇವ್ನಿಗೆ ಸ್ವಲ್ಪ ಬುದ್ಧಿ ಹೇಳಿ ಸ್ವಾಮೀಜಿ. ಎಷ್ಟೊತ್ತು ಸ್ವಾಮೀಜಿ? ಲೇಟ್ ಆಗುತ್ತೆ ರಾತ್ರಿ ಬರೋದು ಸ್ವಾಮೀಜಿ ಅಂತಾನೆ. ಓಕೆ, ನಾನು ಹೇಳಿದೆ ಹೋಗಲಿ ಬಿಡಿ, ನಾನು ಅವನಿಗೆ ಬುದ್ಧಿ ಹೇಳ್ತೇನೆ. ಏಯ್ ಬಾರೋ ಇಲ್ಲಿ ಮಾತಾಡಬೇಕು ಅಂದ. ಅವನು ಹೇಳ್ದೆ, ನಾನು ಒಬ್ಬನೇ ಮಾತಾಡಿಸ್ಬೇಕು ನೀವು ಅಂದ. ಯಾಕೋ ನಿಮ್ಮ ಅಪ್ಪನ ಜೊತೆ ಮಾತಾಡೋ? ಇಲ್ಲ, ನಾನು ಒಬ್ಬನೇ ಮಾತಾಡಿಸ್ಬೇಕು ಅಂದ. ಅವನು ಪಾಪ ಪರ್ಮಿಷನ್ ಕೊಟ್ಟೆ, ಬಂದ. ಅವನು ಹೇಳ್ದ, ನಮ್ಮಪ್ಪ ಏನು ಹೇಳಿದ್ರು ನಿಮಗೆ ಅಂದ. ಹೇಳಿದ್ರು, ಅವನು ಇದು ಎಂಥದ್ದು ಸಂಧ್ಯಾ ವಂದನೆ ಮಾಡಲ್ಲ, ದೇವ್ರ ಪೂಜೆ ಮಾಡಲ್ಲ, ಯಾಕಾರ ಹುಟ್ಟಿದ್ನೋ ಅಂತೆಲ್ಲ ಹೇಳಿದ್ರು. ಹೌದಾ ಸ್ವಾಮೀಜಿ? ಈಗ ನಾನು ಹೇಳ್ತೀನಿ ಕೇಳಿ. ಅವ್ರನ್ನ ಕರೆಸ್ಬಿಟ್ಟು ಕೇಳಿ, ಯಾವತ್ತಾರು ಸಂಧ್ಯಾ ವಂದನೆ ಮಾಡಿದಾರ ಅಂತ ಕೇಳಿ. ಯಾವತ್ತಾರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಕೇಳಿ. ಅವ್ರು ಹೋದರೆ ನಾನು ಹೋಗ್ತೀನಿ ಸ್ವಾಮೀಜಿ. ಇಂಥ ಮಾತು, ಇಂಥ ತಂದೆ ತಾಯಿಗಳು ಎಲ್ಲಿ ಸಿಗ್ತಾರೆ ನಮಗೆ ಹೇಳಿ? ಅಮ್ಮ ತಾಯಂದಿರ, ಯಾದೇವಿ ಸರ್ವಭೂತೇಶು, ನಿಮ್ಮದೇ ನಂಬರ್ ಜಾಸ್ತಿ ಇದೆ. ಮಾತೃರೂಪೇಣ ಸಂಸ್ಥಿತ, ನಮಸ್ತಸ್ಸೈ 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 ನಮೋ ನಮಃ. ಮನೆಗೆ ಹೋದ ಮೇಲೆ, ಈ ಒಂದು ಕಾರ್ಯಕ್ರಮಕ್ಕೆ ಹೋದ ಮೇಲೆ ಒಂದು ಕಿಂಚಿತ್ ನಮ್ಮ ಸಂಸ್ಕೃತಿ ಪರಂಪರೆ, ನಮ್ಮ ಆ ಒಂದು ವಿಚಾರಧಾರೆನ ಮನೇಲಿ ಹೇಳಿಮ್ಮ. ಅಷ್ಟೇ ನೀವು ಮಾಡೋದು. ಅತ್ತೆ ಬೈದ್ರಂತೆ, ಇವಳು ಬಂದಮೇಲೆ, ಮದುವೆ ಆಗಿ ಬಂದಮೇಲೆ ಇದೆಲ್ಲ ಅವರೆಲ್ಲ ಮಾತಾಡಲ್ಲ, ಅವರೆಲ್ಲ ಬೇರೆ ಲೆವೆಲ್ಲ ಮಾತಾಡ್ತಾರೆ. ನಾನು ಇರೋದು ಹೇಳ್ತಾ ಇದ್ದೀನಿ. ನಾವು ಕನ್ನಡದಲ್ಲಿ ಇದ್ದಂಗೆ ಎದೆ ಬಂದು ಒದ್ದ ಅಂತ ಅದನ್ನ ಇದ್ದದ್ದನ್ನು ಹೇಳ್ತಾ ಇದ್ದೀನಿ. ಏನು ಇವಳು ಬಂದ ಮೇಲೆ ತುಳಸಿಗೊಂದು ನೀರು ಹಾಕೋಕ್ಕಾಗಲ್ಲ ಇವಳು? ಕೇಳಿಸ್ಕೊಂಡ್ರು ಅವರು, ಬಂದಿದ್ದವರು ಕೇಳಿಸ್ಕೊಂಡು ಎಲ್ಲ ಸೆಟ್ ಮಾಡಿದ್ರು. ಒಂದೊಂದು ವರ್ಷ ನೀರು ಹಾಕಂಗಿಲ್ಲ ತುಳಸಿಗೆ, ಯಾಕೆಂದರೆ ಪ್ಲಾಸ್ಟಿಕ್ ತಂದಿಟ್ಬಿಟ್ರು. ಪ್ರಾಬ್ಲಮ್ಮೇ ಇಲ್ಲ, ನೀ ತುಳಸಿ ನೀರು ಹಾಕು ಅಂತ ಹೇಳಿದವರು. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತ ಶಿವರೂಪಾಯ, ವೃಕ್ಷರಾಜಾಯತೆ ನಮಃ. ಹೋಗ್ಬಾರೋ, ಅಶ್ವತ್ಥ ವೃಕ್ಷಕ್ಕೆ ನಮಸ್ಕಾರ ಮಾಡ್ಕೊಂಬಾರೋ ಅಂತ ಹೇಳೋರು ಯಾರೂ ಇಲ್ಲ. ಮಗು 11 ಗಂಟೆ ಇನ್ನೂ ಸ್ವಲ್ಪ ಮಲ್ಕೋ, ಪರವಾಗಿಲ್ಲ ಅಂತ ಹೇಳೋರೇ ನಾವಾಗಿದ್ದೀವಿ. ನಾನು ಹೇಳ್ತೀನಿ ಕೇಳಿ, ನಗು ತಮಾಷೆ ಇದೆ. ಇಂತಹ ಸುಸಂಸ್ಕೃತ ವ್ಯಕ್ತಿಗಳು, ಇಂತಹ ಧೀಮಂತ ವ್ಯಕ್ತಿಗಳು ಎಲ್ಲಿವರೆಗೆ ಇರ್ತಾರೋ ಅಲ್ಲಿವರೆಗೆ ಈ ಸಂಸ್ಕೃತಿ ಉಳಿಯುತ್ತೆ. ಈ ಸಂಸ್ಕೃತಿಯ ಅವನತಿ ಆರಂಭವಾಗಿದೆ. ಈಗ ನೀವು ಎಚ್ಚೆತ್ಕೊಳ್ಳದೇ ಇದ್ದರೆ, ದೇವರಾಜ್ಯವರು ಮಾಡ್ತಾರೆ, ವರ್ಷಾನುಗಟ್ಟಲೆ ಮಾಡ್ಕೊಂಬಂದಿದ್ದಾರೆ. ಜಪಾನಂದರು ಬರ್ತಾರೆ, ಮಾತಾಡ್ತಾರೆ. ಇದ್ದದ್ದನ್ನು ಹೇಳಬೇಕು. ನೀವು ಕೊಡೋದಿಲ್ಲ, ಬಿಡೋದಿಲ್ಲ, ಇರೋದನ್ನು ಹೇಳಿ ನಿಮ್ಮನ್ನು ಎಚ್ಚೆತ್ತರಿಸಕ್ಕೆ ಬಂದಿದ್ದೀವಿ ನಾವು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಅರೈಸ್, ಅವೇಕ್, ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಈಸ್ ರೀಚ್ಡ್ ಅಂತ ಹೇಳ್ತಾರೆ. ಎಲ್ಲಿ ನಮ್ಮ ಗುರಿ ಎಲ್ಲಿದೆ? ಗುರು ಇಲ್ಲ, ಗುರಿ ಇಲ್ಲ, ದಾರಿ ಇಲ್ಲ, ಮಾತ್ರ ನಾವಿದ್ದೀವಿ. ಹಾಗಾಗದು ಬೇಡ. ಸ್ವಾಮಿ ವಿವೇಕಾನಂದರ ಕನಸಿನ ಭಾರತವನ್ನು ನನಸು ಮಾಡೋಣ. ಶಂಕರ ಭಗವತ್ಪಾದಾಚಾರ್ಯರ, ಮಧ್ವಾಚಾರ್ಯರ, ರಾಮಾನುಜಾಚಾರ್ಯರ ಆ ವೈಭವಯುತ ಭಾರತವನ್ನು ಮತ್ತೆ ತರೋದಕ್ಕೆ ಪ್ರಯತ್ನ ಪಡೋಣ. ನಮ್ಮದು ಇದು ಸಾಕಾಗಿದೆ. ಇದು ಯಾಕಿಷ್ಟು ಓಡ್ತಿದ್ದೀರಾ? ಯಾಕೆ ಹೀಗಾಗ್ತಿದ್ದೀರಿ ಅಂದರೆ, ಆಧುನಿಕತೆಯ ಅಲೆ ನಿಮ್ಮನ್ನು ಎಳ್ಕೊಂಡು ಹೊಟ್ಟೋಗ್ತಾ ಇದೆ.
ದಯವಿಟ್ಟು ಸಂಸ್ಕೃತಿನ ಪರಂಪರೆನ ಉಳಿಸಿ. ಇಂತಹ ಕಾರ್ಯಕ್ರಮಗಳು ದೇವರಾಜ್ ಅಂತವರು ಮಹಾನ್ ವ್ಯಕ್ತಿಗಳು ಇದನ್ನು ಸೇರಿ ಮಾಡಿಸಿದ್ದಾರೆ. ಇಂಥ ಗುರುಗಳು ಇಲ್ಲಿಗೆ ಬಂದಿದ್ದಾರೆ. ತುಂಬ ನನಗೆ ಅವ್ರು ಕಂಡ್ರೆ ಭಾಳ ವಿಶೇಷವಾದ ಪ್ರೀತಿ ಇದೆ. ಯಾಕೆ ಅಂದರೆ ಅವ್ರು ನೋಡ್ತಿರ್ತೀವಿ. ಒಂದು ಸರಿ ನಾನು ಅವ್ರನ್ನ ಮಾತಾಡಿಸಿದ್ದು ಜಸ್ಟಿಸ್ ವೆಂಕಟಾಚಲಯ್ಯ ಅವ್ರ ಮನೆಯಲ್ಲಿ ಅದು ಯಾವುದು ಪುಸ್ತಕ ಕೊಡಲಿಕ್ಕೆ ಅವ್ರು ಬಂದಿದ್ದರು. ನೋಡಿ ಅವರ ಲೆವೆಲ್ ನೋಡಿ, ಯಾವಾಗಲೂ ಪುಸ್ತಕಗಳು, ವಿಚಾರಧಾರೆಗಳು, ಚಿಂತನ ಮಂಥನ ವಿಚಾರಗಳು. ನಾನು ನಿಮ್ಮದಂತ ಹೇಳೋಲ್ಲಪ್ಪ, ನೀವು ಭಾಳ ಒಳ್ಳೆಯವರು, ಅಪರಂಜಿಗಳು. ನಾನು ಹೇಳ್ತಿದ್ರು ಹೊರಗಡೆಯವರು ಇರೋ ವಿಚಾರಗಳು ಹೇಳ್ತೀನಿ. ಯಾವತ್ತಾರು ಇಂಥ ವಿಚಾರಗಳು ಮಾಡಿದಾರ? ಯಾವತ್ತಾರು ಭಗವದ್ಗೀತೆ ಓದಿದ್ದೀರಾ? ಯಾವತ್ತಾರು ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡಿದ್ದೀರಾ? ಪೂಜೆ ಅಂದರೆ ಹೂ ತಂದ್ಬಿಟ್ಟು ಸುರಿಯೋದಲ್ಲ ದೇವ್ರ ಮುಂದೆ. ಪೂಜೆ ಅಂದರೆ ದೇವ್ರನ್ನ ಪ್ರೀತಿಸಬೇಕು, ದೇವ್ರನ್ನ ನಿಮ್ಮವನಾಗಿ ಮಾಡ್ಕೋಬೇಕು. ದೇವ್ರು ಬೇರೆ ಅಲ್ಲ, ನೀವು ಬೇರೆ ಅಲ್ಲ, ನಿಮ್ಮವನೇ ಅಂತ. ಆಗ ಕನಕದಾಸರ ಥರ, ಪುರಂದರದಾಸರ ಥರ, ಭಗವಂತನ ಮೀರಾಬಾಯಿ ಥರ, ಅಕ್ಕ ಮಹಾದೇವಿ ಥರ, ಆಂಡಾಳ ಥರ ದೇವಿನ ನೋಡ್ಬೋದು ಅಂತ ಹೇಳಿ ಈ ಕಾರ್ಯಕ್ರಮದ ಕೊನೆಯ ಒಂದು ಶ್ಲೋಕವನ್ನು ಹೇಳಿ ನಾನು ಮುಗಿಸ್ತೀನಿ. ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲಿ ಮಾತನಾಡಿದ ನಂತರ ಆ ಹಾಲ್ಗೆ ನಾನು ಹೋಗಿದ್ದೀನಿ. 7,000 ಜನ ಕೂತಿದ್ರಂತೆ. ಅವರೆಲ್ಲ ವಿದೇಶಿಯರು. ಸಂಸ್ಕೃತವನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ. ಆದರೆ ಸ್ವಾಮಿ ವಿವೇಕಾನಂದರ ಈ ಶ್ಲೋಕ ಆದ್ಮೇಲೆ ಏನಾಯಿತು ಅಂತ ಹೇಳ್ತೀನಿ ನೋಡಿ. ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಃ, ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಃ, ಆಯೇ ಧಾಮಾನಿ ದಿವ್ಯಾನಿ ತಸ್ತು, ವೇದಾಹಮೇತಂ ಪುರುಷಂ ಮಹಾಂತಂ, ಆದಿತ್ಯವರ್ಣಂ ತಮಸಃ ಪರಸ್ತಾತ್, ತುಮೇವ ವಿದಿತ್ವಾ ಅತಿಮೃತ್ಯುಮೇತಿ ನಾನ್ಯಃ ಪಂಥಾ ವಿದ್ಯತೆ ಯನಾಯ. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ ನಿಬೋಧತ. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ ನಿಬೋಧತ ಅಂತ ಹೇಳಿದಾಗ 7,000 ಜನ ಎದ್ದು ಚಪ್ಪಾಳೆ ಹೊಡೆದ್ರಂತೆ. ನೀವಲ್ಲ, ಅಲ್ಲಿ 7,000 ಜನ ಎದ್ದು ಚಪ್ಪಾಳೆ ಹೊಡೆದ್ರಂತೆ. Annie Besant was there when he spoke, when he gave this recitation. ಕೇಳಿದ್ರಂತೆ, ಯಾಕಮ್ಮ ನಿಮಗೆ ಅವ್ರ ಭಾಷೆ ಅರ್ಥ ಆಗಲಿಲ್ಲ? ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದಿ ಸಾಂಸ್ಕ್ರಿಟ್. Not a single word you could understand his Sanskrit. But what made you to stand up and give the ovation? ಅಂದಾಗ ಹೇಳಿದಂತೆ, all the people spoke from their throat. This is the Swami who spoke from his heart. This is the Swami who spoke through his heart ಅಂದಂತೆ. ಹೃದಯದ ಭಾಷೆಗೆ ಸಂಸ್ಕೃತ, ಇಂಗ್ಲೀಷ್ ಅಂತೇನಿಲ್ಲ. ಹೃದಯದ ಭಾಷೆಗೆ ಹೃದಯವೇ ಅರ್ಥ ಮಾಡ್ಕೊಳ್ಳುತ್ತೆ. ಈ ಮಾತು ಹೇಳಿ ನಾ ಒಂದು ಮಾತು ಹೇಳ್ತೀನಿ. ಸಂಸ್ಕೃತಿ, ಪರಂಪರೆ, ನಮ್ಮ ಇತಿಹಾಸನ ಮರಿಬೇಡಿ. ಅದೇ ನಮಗೆ ನೋಡ್ಕೊಳ್ಳೋದು. ನೀವು ಎಷ್ಟೇ ಮಾಡ್ರನ್ ತಗೊಂಬನ್ನಿ, ಎಷ್ಟೇ ಮಾಡ್ರನ್ ನೋಡಿ, 3 ದಿವಸದಿಂದ ಇಂಡಿಗೋ ಫ್ಲೈಟ್ಸೇ ಇಲ್ಲ, ಇಲ್ಲವೇ ಇಲ್ಲ. ಎಂತೆಂಥ ದುಡ್ಡಿದೆ, ಬ್ಯಾಗಲ್ಲಿ ದುಡ್ಡಿದೆ, ಬ್ಯಾಂಕಲ್ಲಿ ದುಡ್ಡಿದೆ, ಎಲ್ಲಿದ್ರೂ ಫ್ಲೈಟ್ಸೇ ಮೇಲಕ್ಕೆ ಹೋಗಿಲ್ಲ. ಏನೋ ಹೆಚ್ಚು ಕಡಿಮೆ ಆಗಿದೆ ಯಾವುದರಲ್ಲಿ, ನಿಮ್ಮ AI-ನಲ್ಲೋ ಕಂಪ್ಯೂಟ್ರಲ್ಲೋ ಎಲ್ಲೋ. ಏನಾಯ್ತು ಈಗ? ಏನಿಲ್ಲ, ಏನು ನಡೆಯಲಿಲ್ಲ. ಅಲ್ಲಿ ಬುದ್ಧಿವಂತಿಕೆ ಇರಬೇಕು, ವಿಚಾರ ಇರಬೇಕು, ಜೊತೆಯಲ್ಲಿ ನಮ್ಮ ಸಂಸ್ಕೃತಿಯ ಬಗ್ಗೆ ಒಲವಿರಬೇಕು. ನಮಸ್ಕಾರ.